ನಮ್ಮ ಸುತ್ತಮುತ್ತಲೇ ಅಂದ್ರೆ ನಮ್ಮ ಮನೆಯಲ್ಲೇ ಎಷ್ಟೊಂದು ಔಷಧಿ ಸಸ್ಯಗಳಿದೆ ಅಂತ ನಮ್ಗೆ ಗೊತ್ತೇ ಇರಲ್ಲ ಅಲ್ವಾ. ಬನ್ನಿ ಅಂಥ ಕೆಲವೊಂದು ಸಣ್ಣ ಎಲೆಗಳಲ್ಲಿ ಅಡಗಿರೋ ದೊಡ್ಡ ಶಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲೆಗಳು ನಮ್ಮ ಆರೋಗ್ಯವನ್ನ ಹೇಗೆಲ್ಲ ಬದಲಾಯಿಸಬಹುದು ಅಂತ ನೋಡೋಣ. ಸರಿ, ಒಂದು ಸಿಂಪಲ್ ಒಗಟಿನಿಂದ ಶುರು ಮಾಡೋಣ. ಈ ಎಲೆ ಇದು ಮನಿ ಪ್ಲಾಂಟ್ ಅಲ್ಲ, ಅಶ್ವತ್ಥ ಎಲೆಯೂ ಅಲ್ಲ, ಆದ್ರೆ ನಮ್ಮೆಲ್ಲರ ಮನೆ ಹತ್ತಿರ ಖಂಡಿತ ಸಿಗತ್ತೆ. ಇದರ ಶಕ್ತಿ ಎಂತಾದು ಅಂದ್ರೆ ಕೇಳಿದ್ರೇನೆ ಆಶ್ಚರ್ಯ ಆಗತ್ತೆ. ಇದರ ಹೆಸರನ್ನ ಹೇಳೋಕ್ ಮುಂಚೆ ಇದರ ಗುಣಗಳನ್ನ ಒಮ್ಮೆ ನೋಡಿ. ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಬಾಯಿಯ ದುರ್ವಾಸನೆ ಹೋಗ್ಲಾಡಿಸುತ್ತೆ, ಅಷ್ಟೇ ಅಲ್ಲ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ ಅಂತ ಸೈನ್ಸ್ ಕೂಡ ಹೇಳುತ್ತೆ. ಉಸಿರಾಟದ ನಾಳವನ್ನ ಕ್ಲೀನ್ ಮಾಡುತ್ತೆ, ಮೂಡ್ ಸರಿ ಮಾಡುತ್ತೆ, ಮುಖಕ್ಕೆ ಹೊಳಪು ಕೂಡ ಕೊಡುತ್ತೆ. ಇಷ್ಟೆಲ್ಲ ಮಾಡೋ ಆ ಎಲೆ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ನಿಗೂಢ ಎಲೆ ಬೇರೆ ಯಾವುದೂ ಅಲ್ಲ, ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವೀಳ್ಯದೆಲೆ. ಹೌದು, ಪಾನ್. ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಇದನ್ನ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳಿಗೆ ಬಳಸ್ಕೊಂಡು ಬಂದಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ದೊಡ್ಡ ಸ್ಥಾನವೇ ಇದೆ. ನೋಡಿ, ನಮ್ಮ ಹಿರಿಯರು ಯಾಕೆ ಊಟ ಆದ್ಮೇಲೆ ಪಾನ್ ತಿಂತಿದ್ರು ಗೊತ್ತಾ? ಅದ್ರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ. ಇದು ಬಾಯ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಗ್ಯಾಸ್, ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಕಡಿಮೆ ಮಾಡುತ್ತೆ. ಹೊಟ್ಟೆ ಹುಣ್ಣಿದ್ರೂ ಕೂಡ ಇದರಿಂದ ವಾಸಿಯಾಗತ್ತೆ ಅಂತಾರೆ. ಅಷ್ಟೇ ಅಲ್ಲ, ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಎರಡೂನೂ ಕಂಟ್ರೋಲ್ ಮಾಡುತ್ತೆ. ಹೊರಗಡೆ ಸಿಗೋ ಪಾನ್ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ತುಂಬಾ ಸಿಂಪಲ್. ಒಂದು ಫ್ರೆಶ್ ವೀಳ್ಯದೆಲೆ ತಗೊಳ್ಳಿ, ಅದಕ್ಕೆ ಒಂದು ಚಮಚ ಒಳ್ಳೆ ಗುಲ್ಕಂದ್ ಹಾಕಿ, ಸ್ವಲ್ಪ ದಪ್ಪ ಸೋಂಪಾಕಿ, ಅಷ್ಟೇ. ಮಡಚಿ ತಿಂದ್ರೆ ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯ. ಈ ವೀಳ್ಯದೆಲೆ ಗಿಡಗಳು ನರ್ಸರಿಗಳಲ್ಲಿ ಸುಲಭವಾಗಿ ಸಿಗುತ್ತೆ, ಇಲ್ಲ ಅಂದ್ರೆ ದೇವಸ್ಥಾನದ ಹತ್ರ ಇರೋ ಅಂಗಡಿಗಳಲ್ಲಿ ತಾಜಾ ಎಲೆಗಳನ್ನ ತಗೋಬಹುದು. ತಂದ್ಮೇಲೆ ಅದನ್ನ ಒಂದು 3-4 ದಿನ ಫ್ರೆಶ್ ಆಗಿ ಇಡೋಕೆ ಪಾನಂಗಡಿಯವ್ರು ಮಾಡ್ದ ಹಾಗೆ ನೀರ್ನಲ್ಲಿಕ್ರೆ ಸಾಕು. ಸರಿ, ವೀಳ್ಯದೆಲೆ ಕಥೆಯಾಯ್ತು. ಈಗ ನಮ್ಮ ಮುಂದಿನ ಎಲೆ ಬಗ್ಗೆ ನೋಡೋಣ. ಇದು ನಮ್ಮ ದೇಹಕ್ಕೆ ಒಂದು ರೀತಿ ಡಿಟಾಕ್ಸ್ ಏಜೆಂಟ್ ಇದ್ದ ಹಾಗೆ. ಇದರ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಒಂದು ನಿಜವಾದ ಕಥೆನೇ ಇದೆ. ಕೇಳಿ, 2019ರಲ್ಲಿ ಒಬ್ಬರಿಗೆ ಡೆಂಗ್ಯೂ ಜ್ವರ ಬಂದಿತ್ತು. ಅವರ ಪ್ಲೇಟ್ಲೆಟ್ ಕೌಂಟ್ ತುಂಬಾನೇ ಕಡಿಮೆ ಆಗ್ಬಿಟ್ಟಿತ್ತು. ಆಗ ಇದೇ ಎಲೆಯ ರಸದಿಂದ ಕೇವಲ 4-5 ದಿನಗಳಲ್ಲಿ ಅವರ ಪ್ಲೇಟ್ಲೆಟ್ಸ್ ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂದಿತ್ತು ಅಂತಾರೆ. ಅಂದ್ರೆ ಯೋಚನೆ ಮಾಡಿ, ಇದು ಎಷ್ಟು ಪವರ್ಫುಲ್ ಅಂತ. ಇನ್ನು ಚರ್ಮದ ವಿಷಯಕ್ಕೆ ಬಂದ್ರೆ ಈ ಸ್ಲೈಡ್ ನೋಡಿ. ನಾವು ಬಳಸೋ ದುಬಾರಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಿಗಿಂತ ಈ ಪಪ್ಪಾಯಿ ಎಲೆ ರಸ ಹೇಗೆ ಚರ್ಮಕ್ಕೆ ಒಳ್ಳೇದು ಅಂತ. ಬೇರೆ ಪ್ರಾಡಕ್ಟ್ಸ್ ಬೇಗ ರಿಸಲ್ಟ್ ಕೊಡ್ಬೋದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಪಪ್ಪಾಯಿ ಎಲೆಯೇ ಬೆಸ್ಟ್. ಬರೀ ಎಲೆ ಮಾತ್ರ ಅಲ್ಲ, ಪಪ್ಪಾಯಿ ಕಾಯಲ್ಲೂ ಒಂದು ಅದ್ಭುತ ಶಕ್ತಿ ಇದೆ. ಅದರಲ್ಲಿ ಪಪೇನ್ ಅನ್ನೋ ಒಂದು ಎನ್ಸೈಮ್ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ನಾವು ತಿಂದ ಪ್ರೋಟೀನ್ಗಳನ್ನ ಚೆನ್ನಾಗಿ ಜೀರ್ಣ ಆಗೋ ಹಾಗೆ ಮಾಡುತ್ತೆ. ಇದರಿಂದ ಗ್ಯಾಸ್ ಪ್ರಾಬ್ಲಮ್ ಬರಲ್ಲ. ಅದಕ್ಕೆ ಪಪ್ಪಾಯಿಕಾಯಿ ಪಲ್ಯ ಜೀರ್ಣಕ್ಕೆ ತುಂಬಾ ಒಳ್ಳೇದು. ನಮ್ಮ ಮೂರನೇ ಸಸ್ಯ, ಅದರ ಹೆಸರಲ್ಲೇ ಅದರ ಗುಣ ಅಡಗಿದೆ. ಪತ್ರಚಟ್ಟ ಅಂದ್ರೆ ಕಲ್ಲನ್ನು ಒಡೆಯುವುದು ಅಂತ. ಇದು ಹೇಗೆ ಕೆಲಸ ಮಾಡತ್ತೆ ಅನ್ನೋದಕ್ಕೆ ಒಬ್ಬ ಪೇಂಟರ್ ಅವರ ಅನುಭವವೇ ಸಾಕ್ಷಿ. ಒಬ್ಬ ಪೇಂಟರ್ಗೆ ಕಿಡ್ನಿಯಲ್ಲಿ ಕಲ್ಲಾಗಿತ್ತಂತೆ. ಯಾರೋ ಹೇಳಿದ್ರು ಅಂತ ಈ ಎಲೆಯನ್ನ ದಿನಾ ತಿನ್ನೋಕ್ ಶುರು ಮಾಡಿದ್ರು. ಕೆಲವು ತಿಂಗಳುಗಳಲ್ಲೇ ಅವರ ಕಿಡ್ನಿ ಕಲ್ಲುಗಳು ಪೂರ್ತಿಯಾಗಿ ಕರಗಿ ಹೋಗಿತ್ತು. ಇದು ಕೇವಲ ನಂಬಿಕೆ ಅಲ್ಲ, ಇದರ ಹಿಂದೆ ಸೈನ್ಸ್ ಕೂಡ ಇದೆ. ಆಧುನಿಕ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಈ ಪತ್ರಚೆಟ್ಟ ಎಲೆ ನಮ್ಮ ಮೂತ್ರದಲ್ಲಿರೋ ಕ್ಯಾಲ್ಷಿಯಂ ಆಕ್ಸಲೇಟ್ ಅನ್ನೋ ಅಂಶವನ್ನ ಕಡಿಮೆ ಮಾಡುತ್ತೆ. ಇದರಿಂದ ಈಗಾಗಲೇ ಇರೋ ಕಲ್ಲುಗಳು ಕರಗುತ್ತೆ ಮತ್ತೆ ಹೊಸ ಕಲ್ಲುಗಳು ಉಂಟಾಗೋದನ್ನ ತಡೆಯುತ್ತೆ. ನೋಡಿ, ನಮ್ಮ ಹಿರಿಯರ ಜ್ಞಾನಕ್ಕೆ ವಿಜ್ಞಾನ ಹೇಗೆ ತಲೆಬಾಗಿದೆ ಅಂತ. ಸರಿ, ಕಿಡ್ನಿ ಅಥವಾ ಗ್ಯಾಲ್ಬ್ಲಾಡರ್ ಸ್ಟೋನ್ಸ್ ಇದ್ರೆ ಇದನ್ನ ಹೇಗ್ ಬಳಸೋದು? 1 ಅಥವಾ 2 ಫ್ರೆಶ್ ಎಲೆ ತಗೊಂಡು ಬಾಯಲ್ಲಿ ಪೇಸ್ಟ್ ಆಗುವವರೆಗೂ ಚೆನ್ನಾಗಿ ಜಗಿಬೇಕು. ಅದನ್ನ ನುಂಗಿ ಮೇಲೆ 1 ಲೋಟ ಬಿಸಿ ನೀರು ಕುಡಿಬೇಕು. ಆಮೇಲೆ 1 ಗಂಟೆ ಏನೂ ತಿನ್ಬಾರದು. ಇದನ್ನ ದಿನಕ್ಕೆ 2 ಸಲ ಬೆಳಗ್ಗೆ ಮತ್ತೆ ಸಂಜೆ ಮಾಡಬೇಕು. ಇದ್ರ ಬಗ್ಗೆ ಒಂದು ಆಶ್ಚರ್ಯಕರ ವಿಷಯ ಗೊತ್ತಾ? ಈ ಗಿಡವನ್ನ ಬೆಳೆಸೋದು ಅಂದ್ರೆ ಅಷ್ಟು ಸುಲಭ. 1 ಎಲೆಯನ್ನ ತಂದು ಮಣ್ಣಿನ ಮೇಲೆ ಇಟ್ರೆ ಸಾಕು, ಅದ್ರಿಂದಲೇ ಹೊಸ ಗಿಡ ಹುಟ್ಕೊಳ್ಳುತ್ತೆ. ಎಂತ ಅದ್ಭುತ ಅಲ್ವಾ? ಮುಂದಿನದು ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಇರೋ ನಿಂಬೆ ಗಿಡದ ಎಲೆ. ಇದು ಮೈಗ್ರೇನ್ ಮತ್ತೆ ತಲೆನೋವಿಗೆ ರಾಮಬಾಣ. ಅಷ್ಟೇ ಅಲ್ಲ, ನ್ಯಾಚುರೋಪತಿಯಲ್ಲಿ ಎದೆ ಕಟ್ಟಿದಾಗ, ಕೆಮ್ಮು ಇದ್ದಾಗ ಕೆಲವೊಂದು ಔಷಧಿಗಳ ಬದಲು ಇದನ್ನೇ ಬಳಸ್ತಾರೆ. ಮೈಗ್ರೇನ್ಗೆ ಇದರಿಂದ ಒಂದು ಸಿಂಪಲ್ ಎಣ್ಣೆ ಮಾಡ್ಕೋಬೋದು. ಒಂದು 200 ml ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ತಗೊಳ್ಳಿ. ಅದಕ್ಕೆ ಸುಮಾರು 25 ನಿಂಬೆ ಎಲೆಗಳನ್ನ ನೀರಿನ ಜೊತೆ ರುಬ್ಬಿ ಮಾಡಿದ ಪೇಸ್ಟ್ ಸೇರಿಸಿ. ಸಣ್ಣ ಉರಿಯಲ್ಲಿ ನೀರೆಲ್ಲ ಆವಿಯಾಗಿ ಎಣ್ಣೆ ಮಾತ್ರ ಉಳಿಯೋವರೆಗೂ ಕಾಯಿಸಿ. ಆಮೇಲೆ ತಣ್ಣಗೆ ಮಾಡಿ ಸೋಸಿ ಬಾಟಲ್ ಇಟ್ಕೊಂಡ್ರೆ ತಲೆನೋವು ಬಂದಾಗ ಹಚ್ಚಿ ಮಸಾಜ್ ಮಾಡ್ಬೋದು. ಸರಿ,
ನಮ್ಮ ಲಿಸ್ಟಿನ ಕೊನೆಯ ಸಸ್ಯ. ಇದನ್ನ ತಿನ್ನೋಕಲ್ಲ, ಬದಲಾಗಿ ನಾವು ಉಸಿರಾಡೋ ಗಾಳಿಯನ್ನೇ ಶುದ್ಧ ಮಾಡೋಕೆ. ಯೋಚ್ನೆ ಮಾಡಿ, ಒಂದು ಗಿಡ ನಮ್ಮ ಮನೆಯ ಏರ್ ಪ್ಯೂರಿಫೈಯರ್ ಆಗಿ ಕೆಲ್ಸ ಮಾಡುತ್ತೆ. ಇದು ಸುಮ್ಮನೆ ಹೇಳ್ತಿರೋ ಮಾತಲ್ಲ. 1989ನಲ್ಲೇ ನಾಸಾ ಒಂದು ಸ್ಟಡಿ ಮಾಡಿತ್ತು, ಸ್ಪೇಸ್ ಸ್ಟೇಷನ್ ಒಳಗಡೆ ಗಾಳಿಯನ್ನ ಹೇಗೆ ಕ್ಲೀನಾಗಿ ಇಡ್ಬೋದು ಅಂತ. ಆ ಲಿಸ್ಟ್ನಲ್ಲಿ ಈ ಗಿಡಕ್ಕೆ ನಂಬರ್ 1 ಸ್ಥಾನ ಸಿಕ್ಕಿತ್ತು. ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ? ತುಂಬಾ ಸಿಂಪಲ್. ಈ ಗಿಡ ಗಾಳಿಯಲ್ಲಿರೋ ಕೆಟ್ಟ ರಾಸಾಯನಿಕಗಳನ್ನ ಹೀರ್ಕೊಳ್ಳುತ್ತೆ, ಆಮೇಲೆ ಅದರ ಬೇರಿನಲ್ಲಿರೋ ಬ್ಯಾಕ್ಟೀರಿಯಾಗಳು ಆ ಕೆಟ್ಟ ರಾಸಾಯನಿಕಗಳನ್ನ ಗಿಡಕ್ಕೆ ಬೇಕಾದ ಪೋಷಕಾಂಶಗಳಾಗಿ ಬದಲಾಯಿಸ್ಬಿಡುತ್ತೆ. ಅಂದ್ರೆ ಇದೊಂದು ಲಿವಿಂಗ್ ಏರ್ ಫಿಲ್ಟರ್. ಅರೇಕಾ ಪಾಮ್ ಜೊತೆಗೆ ಸ್ನೇಕ್ ಪ್ಲಾಂಟ್ ಕೂಡ ಒಂದು ಒಳ್ಳೆಯ ಆಯ್ಕೆ. ಇದರ ವಿಶೇಷತೆ ಏನು ಅಂದ್ರೆ ಇದು ರಾತ್ರಿ ಹೊತ್ತು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಇದನ್ನ ಬೆಡ್ರೂಮ್ನಲ್ಲಿಡೋದು ತುಂಬಾ ಒಳ್ಳೆಯದು. ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದ 5 ಸಸ್ಯಗಳು ಯಾವುವು? ಜೀರ್ಣಕ್ರಿಯೆಗೆ ಪಾನ್, ಡಿಟಾಕ್ಸ್ಗೆ ಪಪಾಯಿ ಎಲೆ, ಕಿಡ್ನಿ ಸ್ಟೋನ್ಗೆ ಪತ್ರಚಟ್ಟ, ತಲೆನೋವಿಗೆ ನಿಂಬೆ ಎಲೆ ಮತ್ತೆ ಶುದ್ಧ ಗಾಳಿಗೆಯಾಗಿ ಅರೇಕಾ ಪಾಮ್. ನೋಡಿ, ನಮ್ಮ ಮನೆಯಲ್ಲೇ ಒಂದು ಪುಟ್ಟ ಔಷಧಾಲಯವನ್ನೇ ನಿರ್ಮಿಸ್ಕೊಳ್ಬಹುದು. ಒಂದು ಕ್ಷಣ ಯೋಚನೆ ಮಾಡಿ, ಈ 5 ಸಾಮಾನ್ಯ ಗಿಡಗಳಲ್ಲೇ ಇಷ್ಟೊಂದು ಶಕ್ತಿ ಇದ್ರೆ ನಮ್ಮ ಹಿತ್ತಲಲ್ಲಿ, ನಮ್ಮ ಸುತ್ತಮುತ್ತ ನಾವು ಗಮನಿಸದೆ ಬಿಟ್ಟಿರೋ ಇನ್ನೆಷ್ಟು ನೈಸರ್ಗಿಕ ಅದ್ಭುತಗಳು ಇರ್ಬೋದು ಅಲ್ವಾ? ಪ್ರಕೃತಿಯನ್ನ ಅರಿಯೋಕೆ ಶುರು ಮಾಡಿದ್ರೆ ಅದು ನಮಗೆ ಕೊನೆಯಿಲ್ಲದಷ್ಟು ರಹಸ್ಯಗಳನ್ನ ಬಿಚ್ಚಿಡುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.